ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಜಯದೇವ್ ಮತ್ತೊಂದು ಎಡವಟ್ಟನ್ನು ಮಾಡೇ ಬಿಟ್ರೆ ಕಡೆ ಭೂಮಿಯ ತಮ್ಮ ಜೀವನ ಮೇಲೆ ಅಟ್ಯಾಕ್ ಮಾಡಿದ್ರ ಜಯದೇವ್ ಮತ್ತೊಂದು ತಪ್ಪನ್ನು ಮಾಡೇ ಬಿಟ್ರ ಜಯದೇವ್. ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭೂಮಿ ಕ್ಯಾನ್ಸರಿಂದ ಬಳಲ್ತಿದ್ದಾರೆ. ಆದರೆ ಈ ಒಂದು ವಿಷಯ ಶಕುಂತಲಾ ಗೊತ್ತಿಲ್ಲ. ಶಕುಂತಲಾ ಬಂದು ಗೌತಮ್ನ ಪ್ರಶ್ನೆ ಮಾಡ್ತಿದ್ದಾರೆ, ಯಾವ ಗೌತಮ್ ಇತ್ತೀಚೆಗೆ ಈ ರೀತಿ ಇದೆಯಾ, ಏನಾಗಿದೆ ಅಂತದ್ದು ಅಂತ. ಬಟ್ ನಾನು ಏನೂ ಇಲ್ಲ, ಆರಾಮಾಗಿದ್ದೀನಿ ಅಂತ ಗೌತಮ್ ಹೇಳ್ತಾರೆ. ಶಕುಂತಲಾಗ ಅನ್ಸುತ್ತೆ ಯಾವಾಗಲೂ ಗೌತಮ್ ಏನಾದರೂ ಇದ್ರೆ ಹೇಳ್ತಿದ್ದ, ಬಟ್ ಈ ಬಾರಿ ಹೇಳ್ತಿಲ್ಲ ಅಂತ. ಅದೇ ಕಾರಣಕ್ಕೆ ನೇರವಾಗಿ ಅವರು ಕೂಡ ಪ್ರಶ್ನೆ ಮಾಡ್ತಾರೆ ಗೌತಮ್ನ, ಏನಿದು ಗೌತಮ್, ಮೊದಲು ಏನೇ ಇದ್ರೂ ಕೂಡ ನನ್ನ ಹತ್ರ ಬಂದು ಹೇಳ್ಕೊತಾ ಇದ್ದೆ, ಮನಸ್ಸಲ್ಲಿ ಇರೋದನ್ನ ಭಾರವನ್ನು ಕಡಿಮೆ ಮಾಡ್ಕೋತಾ ಇದ್ದೆ. ಆದರೆ ಇತ್ತೀಚೆಗೆ ಯಾಕೋ ನೀನು ಆ ರೀತಿ ನಡ್ಕೋತಾನೆ ಇಲ್ವಲ್ಲ ಅಂದಾಗ, ಇಲ್ಲ ಆ ರೀತಿ ಏನೂ ಇಲ್ಲ, ಇದ್ದಿದ್ರೆ ಖಂಡಿತವಾಗ್ಲೂ ಹೇಳ್ತಿದ್ದೆ ಅಂತ ಗೌತಮ್ ಹೇಳ್ಬಿಡ್ತಾರೆ. ಆದರೆ ಶಕುಂತಲಾಗೆ ಗೌತಮ್ ಮಾತನ್ನ ನಂಬುವುದಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಗೌತಮ್ ಈ ರೀತಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿ ಇದ್ದಾನೆ, ಭೂಮಿ ಒಂದು ರೀತಿ ಇದ್ದಾಳೆ ಅಂದರೆ ಖಂಡಿತವಾಗ್ಲೂ ಏನು ಆಗದೆ ಇಲ್ಲಿ ಅಂತ. ಇದನ್ನ ನೋಡಿದ್ರೆ ಖಂಡಿತವಾಗ್ಲೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಶಕುಂತಲಾ ಯಾವುದೇ ರೀತಿಯಲ್ಲೂ ಕೂಡ ಭೂಮಿಯ ಆರೋಗ್ಯದ ವಿಷಯದಲ್ಲಿ ಯಾವುದೇ ರೀತಿಯ ಮಸಲತ್ತನ್ನ ಸಂಚನ್ನ ಮಾಡಿಲ್ಲ ಅಂತದ್ದು. ಹಾಗಿದ್ರೆ ಇಲ್ಲಿ ನಿಜಕ್ಕೂ ಕೂಡ ಭೂಮಿಗೆ ಕ್ಯಾನ್ಸರ್ ಇರ್ತಕ್ಕಂಥ ವಿಷಯ ಖಾತ್ರಿ ಅಂತಾನೆ ಹೇಳ್ಬೋದು. ಆದರೆ ಇಲ್ಲಿ ಭೂಮಿಗೆ ಕ್ಯಾನ್ಸರ್ ಇರೋದ್ರಿಂದ ಆಕೆ ಡಾಕ್ಟರ್ ಹೇಳಿದ ಹಾಗೆ ಬದುಕೋದೇ ಇಲ್ವಾ, ಸತ್ತು ಹೋಗ್ಬಿಡ್ತಾರ ಅಂತ ಅನ್ಕೊಂಡ್ರೆ ಖಂಡಿತ ಇಲ್ಲ. 1% ಚಾನ್ಸ್ ಅಂತ ಮಲ್ಲಿ ಹೇಳ್ತಿರೋದ್ರಿಂದ ಅದೇ 1% ಚಾನ್ಸ್ ಅಲ್ಲಿ ಭೂಮಿಯ ಒಂದು ವಿಶ್ವಾಸ, ಭೂಮಿಯ ಒಳ್ಳೆತನ, ಆಕೆ ಮಾಡಿದಂಥ ಒಳ್ಳೆ ಕೆಲಸಗಳು ಇವತ್ತು ಆಕೆಯ ಕೈ ಹಿಡಿಯುತ್ತೆ. ದೇವರ ಆಶೀರ್ವಾದ ಜೊತೆಗೆ ನಮಗೆ ಆತ್ಮವಿಶ್ವಾಸ, ನಮ್ಮ ಒಂದು ವಿಲ್ ಪವರ್ ಸ್ಟ್ರಾಂಗ್ ಆಗಿದ್ರೆ ಸಾಕು, ಏನ್ ಬೇಕಿದ್ರೂ ಎದುರಿಸಬಹುದು ಅನ್ನೋದನ್ನ ಖಂಡಿತವಾಗ್ಲೂ ಇಲ್ಲಿ ಭೂಮಿ ವಿಷಯದಲ್ಲಿ ಸಾಬೀತುಪಡಿಸಲಾಗತ್ತೆ. ಇಲ್ಲಿ ಭೂಮಿ ಖಂಡಿತವಾಗ್ಲೂ ಬದುಕುಳಿತಾರೆ, ಬಟ್ ಹೇಗೆ ಎಂತು ಅನ್ನೋದನ್ನ ತಿಳ್ಕೊಬೇಕಾಗಿದೆ. ಇದರ ನಡುವೆ ಗೌತಮ ತನ್ನ ಭೂಮಿಯನ್ನ ಉಳಿಸ್ಕೊತೀನಿ ಅಂತ ಹೇಳಿ ಶತಾಯಗತಾಯ ಪ್ರಯತ್ನವನ್ನ ಪಡ್ತಿದ್ದಾರೆ. ಹಾಗಾಗಿ ಇಲ್ಲಿ ಭೂಮಿಯಲ್ಲಿ ಕೂಡ ಒಂದು ರೀತಿಯ ವಿಶ್ವಾಸ ಮೂಡ್ತದೆ. ಇಷ್ಟು ದಿನ ಭೂಮಿ ಅನ್ಕೊಂಡಿದ್ರು ಖಂಡಿತ ನಾನು ಬದುಕೋದಿಲ್ಲ, ಯಾವುದೇ ರೀತಿ ಬದುಕೋದಿಲ್ಲ, ಆಮೇಲೆ ಬದುಕಬೇಕು ಅಂತ ಹೇಳಿ ಸುಮ್ಮನೆ ಟ್ರೀಟ್ಮೆಂಟ್ ತಗೊಳ್ಳೋದು ಯಾತಕ್ಕೆ, ಸುಮ್ಮನೆ ಖುಷಿಯಿಂದ ಹೊರಟ್ಬಿಡೋಣ, ನನ್ನವರು ನನ್ನನ್ನು ಖುಷಿಯಿಂದ ಕಳಿಸ್ಕೊಟ್ರೆ ಸಾಕು, ಇಷ್ಟು ವರ್ಷಗಳ ಕಾಲ ನನ್ನವ್ರ ಜೊತೆ ಇರಬೇಕು ಅನ್ನೋ ಒಂದು ಅದೃಷ್ಟ ನನಗಿತ್ತು. ಬಟ್ ಇವಾಗಿಲ್ಲ ಅಂತ ಹೇಳಿ ಎಲ್ಲದಕ್ಕೂ ರೆಡಿ ಆಗಿದ್ರು ಭೂಮಿ. ಬಟ್ ಯಾವಾಗ ಇಲ್ಲಿ ಗೌತಮ ಆತ್ಮವಿಶ್ವಾಸವನ್ನ ತುಂಬ್ತಾರೋ, ಮತ್ತೆ ಬದುಕಬಹುದು ಅಂತ ಹೇಳಿ ಜೊತೆಗೆ ಹಠ ಮಾಡ್ತಾರೋ, ನೀವು ಟ್ರೀಟ್ಮೆಂಟ್ ತಗೊಳ್ಳೇಬೇಕು ಅಂತ ಹೇಳಿ, ಆಗ ಭೂಮಿ ಸೋಲಿಕ್ಕೆ ಮುಂದಾಗ್ತಿದ್ದಾರೆ. ಫೈನಲಿ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಒಪ್ಕೋತಿದ್ದಾರೆ. ಇತ್ತ ಕಡೆ ಜಯದೇವ ಕಾಲ ನಿಜಕ್ಕೂ ಕೂಡ ಕೆಟ್ಟ ನಿಂತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ದಿಯಾ ವಿಷಯ ಮತ್ತೆ ಮರಳಿ ವಾಪಸ್ ಬಂದಿದೆ, ಅದು ಜೀವ ಒಂದು ಮುಖಾಂತರವಾಗಿ. ಯಾಕಂದ್ರೆ ಗೋಕುಲ್ ಅಂತಕ್ಕಂಥ ಹುಡುಗ ಜೀವ ಫ್ರೆಂಡಿನ ಫ್ರೆಂಡ್ ಆಗಿದ್ದಾರೆ. ಹಾಗಾಗಿ ಗೋಕುಲ್ ಜೀವಾಗೂ ಕೂಡ ಗೊತ್ತಿದ್ದಾರೆ. ಅಲ್ಲಿ ಜೀವ ಗೋಕುಲ್ ತಂದೆ ಮತ್ತೆ ಅವರ ಮನೆಯನ್ನ ಉಳಿಸ್ಬೇಕು ಅಂದ್ರೆ ಗೋಕುಲ್ನನ್ನ ಹೊರಗಡೆ ಕರ್ಕೊಂಡು ಬರ್ಬೇಕಾಗಿದೆ. ಗೋಕುಲ್ ಹೊರಗಡೆ ಬರಬೇಕು ಅಂದ್ರೆ ಜಯದೇವ್ ಒಳಗಡೆ ಹೋಗ್ಬೇಕಾಗಿದೆ. ಯಾಕಂದ್ರೆ ಜಯದೇವಿ ಏನೋ ಪಿತೂರಿ ಮಾಡಿ ಇಲ್ಲಿ ಗೋಕುಲ್ನನ್ನ ಒಳಗಡೆ ಕಳಿಸಿದಾನೆ ಅನ್ನೋದು ಜೀವಾಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಇಲ್ಲಿ ಜೀವ ಒಂದೇ ಒಂದು ಯೋಚನೆ ಮಾಡ್ತಿದ್ದಾರೆ, ಅವರ ಮನೆಗೆ ಹೋದ್ರೆ ಏನಾದರೂ ಸಿಗಬಹುದೇನೋ ಕ್ಲೂ ಅಂತ ಹೇಳಿ. ಹಾಗಾಗಿ ಜಯದೇವ ಮನೆಯಿಂದ ಹೋಗ್ತಿರೋದನ್ನ ಗಮನಿಸಿದಂತಹ ಜೀವ ಮನೆ ಒಳಗಡೆ ನುಗ್ತಾರೆ, ಏನಾದರೂ ಸಿಗತ್ತಾ ದಿಯಾ ಸಂಬಂಧಪಟ್ಟಂತ ವಸ್ತುಗಳು ಅಂತ ಹುಡುಕ್ತಿದ್ದಾರೆ. ಯಾಕಂದ್ರೆ ಗೋಕುಲ್ ಕೇಸ್ ಯಾವ ಕೇಸಲ್ಲಿ ಒಳಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅದು ದಿಯಾ ಕೇಸಲ್ಲಿ ಒಳಗೆ ಹೋಗಿರೋದು. ಅದೇ ಕಾರಣಕ್ಕೋಸ್ಕರ ದಿಯಾನ ಪತ್ತೆ ಹಚ್ಚಿದ್ರೆ ಅಲ್ಲಿ ಗೋಕುಲ್ ರಿಲೀಸ್ ಆಗ್ತಾರೆ. ಜೊತೆಗೆ ದಿಯಾಗೆ ಒಂದು ಪಕ್ಷ ಏನಾದರೂ ಆಗಿದ್ರು ಕೂಡ ಅದಕ್ಕೆ ಜಯದೇವ್ ಕಾರಣ ಆಗಿದ್ದ ಪಕ್ಷದಲ್ಲಿ ಜಯದೇವ್ ಒಳಗಡೆ ಹೋಗಿ ಗೋಕುಲ್ ಹೊರಗಡೆ ಬರ್ತಾನೆ ಅನ್ನೋದು ಜೀವ ಆಲೋಚನೆ ಆಗಿದೆ. ಹಾಗಾಗಿ ಏನಾದರೂ ಸುಳಿವು ಸಿಗಬಹುದಾ ಅಂತ ಹೇಳಿ ಇಲ್ಲಿ ಜೀವ ಅಲ್ಲಿ ಜಯದೇವ್ ಮನೆಗೆ ಹೋಗಿ ಹುಡುಕಾಟ ನಡೆಸ್ತಾರೆ. ಅದರ ನಡುವೆ ಜಯದೇವ್ ಮನೆ ಒಳಗಡೆ ನುಗ್ತಾರೆ. ಇನ್ನೇನು ಜೀವನ ನೋಡಬೇಕು, ಬಟ್ ಅಷ್ಟರಲ್ಲಿ ಅವರ ಗರ್ಲ್ ಫ್ರೆಂಡ್ ಬಂದು ಇಲ್ಲಿ ಜಯದೇವ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಾಂದ್ರೆ ಖಂಡಿತ ಜಯದೇವ್ ಕೈಗೆ ಜೀವ ಬಿದ್ದಿದ್ರೆ ಖಂಡಿತ ಜೀವನೂ ಕೂಡ ಬದುಕಿಸ್ತಾ ಇರಲಿಲ್ಲ ಜಯದೇವ್. ಯಾಕಂದ್ರೆ ಇಲ್ಲಿ ಜಯದೇವ್ ಕರ್ಮಕಾಂಡ ಗೊತ್ತಾಗ್ಬಿಡತ್ತೆ ಅನ್ನೋ ಒಂದು ಭಯ ಜಯದೇವ್ಗೂ ಕೂಡ ಇದೆ. ಹಾಗಾಗಿ ಜಯದೇವ್ ವಿಷಯದಲ್ಲಿ ಯಾರೂ ತನ್ನವರಲ್ಲ, ತಾನಂತ ಚೆನ್ನಾಗಿದ್ರೆ ಅಷ್ಟೇ ಸಾಕು, ಯಾರು ಹೆಂಗಿದ್ರು ಕೂಡ ಜಯದೇವ್ಗೆ ಪರವಾಗಿಲ್ಲ ಅಂತ ಒಂದು ಮನಸ್ಥಿತಿಯನ್ನ ಇಟ್ಕೊಂಡಿರ್ತಕ್ಕಂಥ ಜಯದೇವ್ ಏನಾದರೂ ತನ್ನನ್ನೇ ಜೈಲು ಕಳಿಸೋದಕ್ಕೆ ತಂಗಿ ಗಂಡ ಮುಂದಾಗ್ತಿದ್ದಾರೆ ಅಂದ್ರೆ
ಖಂಡಿತ ತಂಗಿ ಗಂಡ ಅನ್ನೋದನ್ನು ಕೂಡ ನೋಡದೆ ಜೀವ ಕತ್ತಿಯನ್ನ ಕೂಡ ಮುಗಿಸ್ಬಿಡ್ತಾರೆ ಜಯದೇವ್. ಹಾಗಾಗೇನೆ ಇವತ್ತು ಜೀವ ಪ್ರಾಣ ಉಳಿತು ಅಂತಾನೆ ಹೇಳ್ಬೋದು. ಇಲ್ಲ ಅಂದ್ರೆ ಸಿಕ್ಬಿದ್ದಿದ್ರೆ ಖಂಡಿತ ಜೀವನೂ ಕೂಡ ಇಲ್ಲಿ ಜಯದೇವ್ ಉಳಿಸ್ತಾ ಇರಲಿಲ್ಲ. ಇದರ ನಡುವೆ ಜೀವ ಅಲ್ಲಿ ದಿಯಾ ರೂಮಿಗೆ ಹೋಗಿ ಜಯದೇವ್ ರೂಮಿಗೆ ಹೋಗಿ ಏನಾರು ಸಿಗುತ್ತಾ ಅಂತ ಹೇಳಿ ಪತ್ತೆ ಹಚ್ಚಿ ಹೊರಗಡೆ ಬರ್ತಾರೆ. ತನ್ನ ಸ್ನೇಹಿತನ ಹತ್ರ ಹೇಳ್ತಿದ್ದಾರೆ, ಇಲ್ಲಿ ದಿಯಾಗೆ ಸಂಬಂಧಪಟ್ಟಂತ ವಸ್ತುಗಳು ಎಲ್ಲವೂ ಕೂಡ ಮನೆಯಲ್ಲೇ ಇದೆ, ಅದನ್ನೆಲ್ಲ ನೋಡಿದ್ರೆ ಖಂಡಿತ ಗೊತ್ತಾಗ್ತದೆ ದಿಯಾ ಮನೆ ಬಿಟ್ಟು ಹೋಗಿಲ್ಲ, ದಿಯಾಗೆ ಏನೋ ಮಾಡಿರ್ಬೋದು ಜಯದೇವ್ ಅಂತ, ಬಟ್ ಏನು ಮಾಡಿದಾನೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ, ಗೊತ್ತು ಮಾಡ್ಕೋಬೇಕಾಗಿದೆ ಅಂತ ಹೇಳಿ ಇಲ್ಲಿ ಜೀವ ಹೇಳ್ತಾರೆ. ಇಲ್ಲಿ ಜೀವ ಜಯದೇವ ಕರ್ಮಕಾಂಡವನ್ನು ಪತ್ತೆ ಹಚ್ಚಲಿಕ್ಕೆ ಮುಂದಾಗ್ತಿದ್ರೆ ಗೋಕುಲ ಹೋಗಿರ್ತಕ್ಕಂಥ ಒಂದು ಕೇಸ್ ಆಗಿರ್ತಕ್ಕಂತಹ ಒಂದು ಪೊಲೀಸ್ ಸ್ಟೇಷನ್ನ ಇಲ್ಲಿ IPS ಆಗಿ ಟ್ರೈನಿ ಆಗಿ ಬಂದಿರತಕ್ಕಂಥ ಮಲ್ಲಿ ಹೋಗಿರ್ತಕ್ಕಂಥ ಒಂದು ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಿದ್ದಾಗಿದೆ. ಅದೇ ಒಂದು ಕಾರಣದಿಂದಾನೆ ಇಲ್ಲಿ ಮಲ್ಲಿಯ ಒಂದು ಅಂಡರಲ್ಲೇ ಆ ಒಂದು ಕೇಸ್ ಬರ್ತಿದೆ. ಬಂದರೆ ಖಂಡಿತ ಇಲ್ಲಿ ಮಲ್ಲಿ ಅಂತೂ ಜಯದೇವ್ನ ಬಿಡುವುದಿಲ್ಲ. ಯಾಕಂದರೆ ಮಲ್ಲಿ ಜಸ್ಟ್ ಒಂದು ವಿಷಯವನ್ನೇ ಕಾಯ್ತಿದ್ದಾಳೆ, ಜಯದೇವ್ಗೆ ಪಾಠ ಕಲಿಸ್ಬೇಕು ಅಂತ. ಆಲ್ರೆಡಿ ಆಕೆ ಶಕುಂತಲಾ ಹತ್ರ ಇಂಡೈರೆಕ್ಟ್ ಆಗಿ ಹೇಳಿದ್ರು. ಶಕುಂತಲಾಗೆ ಅದು ತುಂಬಾ ಚಂದ ಅರ್ಥ ಆಗಿತ್ತು ಕೂಡ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಶಕುಂತಲಾ ತನ್ನ ಮಗ ಜಯದೇವ್ಗೆ ಎಚ್ಚರಿಸಿದ್ರು, ಈ ರೀತಿ ಮಲ್ಲಿ ಬಂದಿದ್ದಾಳೆ, ಮಲ್ಲಿ ಬಂದಿದ್ದೆ ನಿನ್ನನ್ನೇ ಟಾರ್ಗೆಟ್ ಮಾಡ್ತಿದ್ದಾಳೆ, ನಿನ್ನ ಒಂದೇ ಒಂದು ವಿಷಯ ಸಿಕ್ಕಿದ್ರು ಕೂಡ ನಿನ್ನನ್ನ ಖಂಡಿತ ಆಕೆ ಬಿಡುವುದಿಲ್ಲ ಅಂತ ಹೇಳಿದಾಗ ಅವಳು ಕಥೆಯನ್ನೇ ಮುಗಿಸ್ಬಿಡ್ತೀನಿ ನಾನು ಅಂತ ಜಯದೇವ್ ಹೇಳಿದ್ರು. ಆದ್ರೆ ಶಕುಂತಲಾನೇ ಅದನ್ನ ತಡೆದಿದ್ರು. ಯಾಕಂದ್ರೆ ಈ ಬಾರಿ ನಾವೇನಾದ್ರೂ ಖಂಡಿತ ದುಡುಕಿದ್ರೆ ಖಂಡಿತ ಈ ಬಾರಿ ನಾವು ಸಕ್ಸಸ್ಫುಲ್ ಆಗೋಕ್ಕಾಗೋದಿಲ್ಲ. ಈ ಬಾರಿ ನಾವು ಹೊಂಚಾಕಿ ಸಂಚು ಮಾಡಿ ಸಮಾಧಾನದಿಂದ ಮುಂದೆ ಹೋಗಿ ಗೌತಮ್ನ ಆಸ್ತಿಯನ್ನ ಹುಡ್ಕೋಬೇಕು, ಇಲ್ಲಾಂದ್ರೆ ಖಂಡಿತ ನಮ್ಗೆ ಆ ಆಸ್ತಿ ಸಿಗೋದಿಲ್ಲ ಅಂತ ಹೇಳಿ ಇಲ್ಲಿ ಶಕುಂತಲಾ ಎಚ್ಚರಿಸಿದ್ರು. ಇತ್ತೀಚೆಗೆ ಜಯದೇವ್ ಶಕುಂತಲಾ ಮಾತನ್ನ ತುಂಬಾ ಚಂದ ಕೇಳ್ತಾರೆ. ಯಾಕಂದ್ರೆ ತನ್ನ ತಾಯಿ ತಾನು ಹೊರಗಡೆ ದಬ್ಬಿದ್ರು ಕೂಡ ನನಗೋಸ್ಕರ ಎಷ್ಟು ಚಂದ ನಾಟಕ ಮಾಡಿ ಇವತ್ತು ನನಗಾಸ್ತಿ ಕೊಡಬೇಕು ಅಂತ ಹೇಳಿ ಬಯಸ್ತಿದ್ದಾರೆ ಅಂತ ಹೇಳಿ. ಅದೇ ಕಾರಣಕ್ಕೋಸ್ಕರನೇ ಇವತ್ತು ಶಕುಂತಲಾ ಹೇಳಿದ ಎಲ್ಲ ಮಾತನ್ನ ಕೂಡ ಜಯದೇವ್ ಕೇಳ್ತಿದ್ದಾರೆ. ಇತ್ತ ಕಡೆ ಶಕುಂತಲ ಅವರು ಮನೇಲಿ ಏನಾಗ್ತದೆ, ಭೂಮಿ ಯಾಕೆ ಆ ರೀತಿ ಇದ್ದಾಳೆ, ಗೌತಮ್ ಯಾಕೆ ರೀತಿ ಇದ್ದಾನೆ, ಏನಾಗಿರ್ಬಹುದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಅವ್ರಿಗೆ ಭೂಮಿ ವಿಷಯ ಗೊತ್ತಾದ್ರೆ ಏನ್ ಆಗಬಹುದು ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಜೊತೆಗೆ ಇತ್ತ ಕಡೆ ಭೂಮಿ ತನ್ನ ಸತ್ಯ ಹೋಗ್ಬಿಡ್ತೀನಿ ಅಂತ ಹೇಳಿ ತುಂಬಾನೇ ಕುಸ್ತು ಹೋಗಿದ್ದಾರೆ. ಆ ಕಡೆ ಜೀವ ಜಯದೇವ ನಿಜ ಮುಖವನ್ನ ಬಟಾಬೈಲ್ ಮಾಡಬೇಕು, ದಿಯಾ ಸಾಯಿಸಿದಾನೆ ಅನ್ನೋ ವಿಷಯವನ್ನ ಹೊರ ತೆಗಿಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ರೆ ಆ ಒಂದು ಕೇಸ್ IPS ಆಗಿ ಬಂದಿರತಕ್ಕಂಥ ಟ್ರೈನಿ ಆಗಿರ್ತಕ್ಕಂಥ ಮಲ್ಲಿ ತೆಕ್ಕಿಗೆ ಹೋಗ್ತದೆ. ಫೈನಲಿ ಮಲ್ಲಿ ಫಸ್ಟ್ ಕೇಸ್ ತನ್ನ ಗಂಡ ಜಯದೇವ್ ಮತ್ತೆ ಆತನ ಎರಡನೇ ಹೆಂಡತಿ ದಿಯಾಗೆ ಸಂಬಂಧಪಟ್ಟಿದ್ದಾಗಿದೆ. ಹಾಗಿದ್ರೆ ಕೊನೆಗೂ ಇಲ್ಲಿ ದಿಯಾ ಸತ್ತಿದಾಳ ಅಥವಾ ಬದುಕಿದಾಳ, ಜಯದೇವ್ಗೆ ಕಣ್ಣು ತಪ್ಪಿಸಿ ದಿಯಾ ತನ್ನ ಜೀವವನ್ನ ಉಳಿಸ್ಕೊಂಡಿದ್ದಾಳ, ಏನಾಗಿದೆ, ಇಲ್ಲಿ ಏನಾದ್ರೂ ಒಂದು ಪಕ್ಷ ಸತ್ತಿದ್ರೆ ಅದರ ಸುಳಿವೇನಾದ್ರೂ ಮಲ್ಲಿ ಕೈಗೆ ಸಿಕ್ತರೆ ಖಂಡಿತವಾಗ್ಲೂ ಅದರ ಜಾಡನ್ನ ಹುಡ್ಕೊಂಡು ಹೋಗಿದ್ದೆ ದಿಯಾ ಮತ್ತೆ ಆಕೆಯ ಸೆಕ್ರೆಟರಿಯ ಸಾವಿಗೆ ಸಾಕ್ಷಿಯನ್ನ ಹುಡುಕಿ ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ಜಯದೇವ್ನ ಪತ್ತೆ ಹಚ್ಚಿ ಜಯದೇವ್ನ ಕಂಬಿಯಿಂದ ಕಳಿಸಿದ್ದೆ ಕಠಿಣ ಶಿಕ್ಷೆಯನ್ನ ಕೊಡಿಸೋದ್ರಲ್ಲಿ ಖಂಡಿತವಾಗ್ಲೂ ಇಲ್ಲಿ ಮಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ಏನಾಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.